ದೇವರುಗಳು. ಶ್ರೀ ನಾಥ ಗುರುವರಿಯರಾಗಿರ್ತಕ್ಕಂತಹ ಶ್ರೀ ವಿಶ್ವಗುರು ರೇವಣ ಸಿದ್ದೇಶ್ವರರ ಪಾದಾರವಿಂದಗಳಿಗೆ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಶ್ರೀ ಬನಶಂಕರಿ ತಾಯಿಯ ಪಾದಾರವಿಂದಗಳಿಗೆ ನನ್ನ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇವತ್ತಿನ ದಿನದೊಳಗ ಶ್ರೀ ವಿಶ್ವಗುರು ರೇವಣ ಸಿದ್ದೇಶ್ವರರ ಈ ಒಂದು 8ನೇ ವರ್ಷದ ಪುರಾಣದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ನಮ್ಮ ಆಶ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಗುರುಗಳಾಗಿರ್ತಕ್ಕಂತಹ ಶ್ರೀಯುತ ಮುಷ್ಟಿಗೇರಿ ತಾಯಿಯವರು ಮತ್ತು ಇವತ್ತ ಈ ಒಂದು ಆಶ್ರಮಕ್ಕೆ ಬಂದು ಬಹಳ ವರ್ಷ ಆಗಿತ್ತು. ಬಹಳ ವರ್ಷದ ಮೇಲೆ ನಮ್ಮ ತಂದೆಯವರಿದ್ದಾಗ ಬಂದಿದ್ರು. ಆದ ನಂತರ ಮತ್ತೊಂದು 2 ವರ್ಷ ಬಂದು ಹೋಗಿದ್ದು ಮಕ್ಕಳು ಬಂದಿದ್ದಿಲ್ಲ, ನಮಗೆ ಅವಕಾಶ ಸಿಕ್ಕಿದ್ದಿಲ್ಲ. ಈಗ ಬಂದು ಈ ತಾಯಿಯ ಆಶ್ರಮದೊಳಗ ಜ್ಞಾನ ಸಿಂಧು ಕಲಾ ತಂಡ ಬಹಳ ಒಂದು ಮಾರ್ಮಿಕವಾಗಿ ಈ ಒಂದು ತಪೋವನದ ಅಮ್ಮನವರ ತಪೋವನದ ಈ ಒಂದು ಸ್ಥಾನದೊಳಗ ಬಹಳ ಒಂದು ಎಲ್ಲ ಈ ಏನು ಅಷ್ಟ ದಿಕ್ಪಾಲಕರೆಲ್ಲರೂ ನಿಮ್ಮ ಒಂದು ಸಂಗೀತಕ್ಕೆ ತಲೆಬಾಗಿಡ್ರಿ. ಇವತ್ತು ಅಂತ ಒಂದು ಸಂಗೀತದ ಸುದೆ ಇವತ್ತ ಈ ಒಂದು ಬೆಟ್ಟದೊಳಗ ನೀವು ಮಾಡಿದ್ದು ಬಹಳ ಸಂತೋಷ ಆಯ್ತು. ಬಹಳ ಒಂದು ಸಂತೋಷದ ಒಂದು ವಿಚಾರವಾಗಿ ಹೇಳಲಿಕ್ಕೆ ಏನು ಬಾಯಿಲ್ಲ. ಅದು ಯಾವ ರಾಗವ ಹಾಡಿ ಯಾವ ಲಯ ನುಡಿಸಲಿ ಏನೆಂದು ಬಣ್ಣಿಸಲಿ ನಿಮ್ಮ ಜ್ಞಾನ ಸಿಂಧು ಕಲಾ ತಂಡದ ಒಂದು ಸಂಗೀತ ಅನ್ನುವಂತ ಬಹಳ ಚಂದ ಮಾರ್ಮಿಕವಾಗಿ ಹೇಳಿದ್ರಿ, ನುಡಿದ್ರಿ. ಆದರೂ ಸಹ ಇಲ್ಲೇ ಸ್ವಲ್ಪ ಸಮಯಕ್ಕೆ ಸರಿಯಾಗಿ ಜನ ಬರುವುದಿಲ್ಲ. ಒಂದಟ್ಟು ಅರಣ್ಯದೊಳಗದ. ಅದಕ್ಕಾಗಿ ಯಾರಾದ್ರೂ ಬರ್ಬೇಕಂದ್ರೆ ಒಬ್ರು ಹೆಣ್ಮಕ್ಳು ಬರ್ಬೇಕಂದ್ರೆ ಒಬ್ರು ಗಂಡ್ಮಕ್ಳು ಆಶ್ರಯ ಬೇಕು. ಇಲ್ಲಿಗೆ ಅವ್ರು ತಯಾರಾದ್ರೂ ಅವ್ರು ಗಂಡ್ಮಕ್ಳು ಲಘು ಕರ್ಕೊಂಡ್ ಬರ್ತಿರಂಗಿಲ್ಲ. ಹಂಗ ಸ್ವಲ್ಪ ತೊಂದರೆಗಳದಾವು. ಆದ್ರೂ ಸಹಿತ ಇರಲಿ ಅಮ್ಮನವರ ಈ ಒಂದು ಆಶ್ರಮದೊಳಗ ಇವತ್ತ ರೇವಣ ಸಿದ್ದೇಶ್ವರರ 8ನೇ ವರ್ಷದ ವಾರ್ಷಿಕೋತ್ಸವದ ಪುರಾಣದೊಳಗ ನೀವು ಬಂದು ಬಹಳ ಚಂದ ಒಂದು ಹಾಡ ಹಾಡಿದ್ರಿ. ನಮ್ಮ ತಂದೆಯವರು ಯಾವತ್ತಿಗೂ ನಿಮ್ಮ ಮೇಲೆ ಬಹಳ ಒಂದು ಅಭಿಮಾನ ಅಕ್ಕರೆ ಇತ್ತು. ಅದರೊಳಗ ಶ್ರೀಯುತ ಶಂಕರ್ ಅವರು ಒಂದು ನಿವೃತ್ತ ಸೇನಾಧಿಪತಿಗಳು. ಮೊದಲ ಒಂದು ನಮ್ಮ ವೀರ ಯೋಧರಾಗಿ ಸೇನೆಯನ್ನು ಸಲ್ಲಿಸಿ ಈಗ ಮಕ್ಕಳಿಗೆ ಒಂದು ಸಂಗೀತ ಜ್ಞಾನವನ್ನು ಕೊಟ್ಟ ಮಕ್ಕಳನ್ನು ಉದ್ಧಾರ ಮಾಡುವಂತ ಕಾಯಕದೊಳಗೆ ತೊಡಗಿದ್ದಾರೆ. ಅವರಿಗೆ ಈ ಕಾಯಕದೊಳಗೆ ಇನ್ನೂ ಹೆಚ್ಚಿನ ಶಕ್ತಿ ಆ ಭಗವಂತ ಕೊಟ್ಟು ಕಾಪಾಡ್ರಿ ಅಂತ ಹೇಳ್ತಾ ಆ ತಾಯಿ ಬನಶಂಕರಿ ದೇವಿ ಮತ್ತು ರೇವಣ ಸಿದ್ದೇಶ್ವರರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಯಾವತ್ತಿಗೂ ನೀವು ಇದು ನಿಮ್ದ ಆಶ್ರಮ, ನಿಮ್ಮ ಆಶ್ರಮಕ್ಕೆ ನೀವು ಸದಾ ಬಂದು ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಒಂದು ಮಹಾನ್ ವ್ಯಕ್ತಿಗಳಾಗಿ ನಿಮ್ಮ ಕೈಯೊಳಗೆ ಬೆಳೀತಾ ಇರ್ತಕ್ಕಂಥ ಒಂದು ಮಕ್ಕಳು ಒಂದು ಮಹಾನ್ ವ್ಯಕ್ತಿಗಳಾಗಿ ಬೆಳೆದು ಈ ನಾಡಿನಾದ್ಯಂತ ಒಂದು ಜ್ಞಾನ ಸಿಂಧು ಕಲಾ ತಂಡ ಅನ್ನುವಂತಹ ಬೆಳಗ ಉತ್ತರೋತ್ತರವಾಗಿ ಬೆಳೀಲಿ ಅಂತ ನಾನು ಸಹ ಆ ತಾಯಿಯಲ್ಲಿ ಬೇಡ್ಕೊಂತ ನಿಮ್ಮೆಲ್ಲರಿಗೆ ಮಗದೊಮ್ಮೆ ಒಂದು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ.